ದೊಡ್ಡರಿಗೆ ದೊಡ್ಡರು ಅಂತಾರ, ನಮ್ಮಂತಾರ ಹೊಗಸ್ಕೊಂಡಿ ಅಂತಾರ. ಲೋಕಸಭಾ ಎಲೆಕ್ಷನ್ ಹತ್ರ ಬರತೈತಿ. ಇಲ್ಲಿ ಎರಡು ಪಕ್ಷ ಮೇನ್ ಘಟಾಘಟಿ ಇರುವಂತದ್ದು ಕಾಂಗ್ರೆಸ್ ಬಿಜೆಪಿ. ಯಾವುದು ಬೇಕು ನಿಮ್ಗೆ? ಯಾವ್ದಿಂದ ಅಭಿವೃದ್ಧಿ ಅಂತೀರಿ? ನಮ್ಮ ಸಿದ್ದರಾಮಯ್ಯ ನಮ್ಮ ಅಭಿವೃದ್ಧಿ. ಸಿದ್ದರಾಮಯ್ಯ ಯಾವ ಪಕ್ಷನೇ? ಯಾವ ಪಕ್ಷ ಒಟ್ಟು ಗೊತ್ತಿಲ್ಲ, ನಮ್ಗೆ ಸಿದ್ದರಾಮಯ್ಯ ಬೇಕು. ನಮ್ಮ ಸಿದ್ದರಾಮಯ್ಯನ ಪಕ್ಷ ಬೇಕು. ಯಾಕೆ ಸಿದ್ದರಾಮಯ್ಯ? ನಮ್ಗೆ ಅಡ್ಡಾಡಕ್ ನಮ್ಮ ಮನೆದೇವ್ರು ಎಲ್ಲೈತೆ ಅಂತ ನೋಡ್ತಿಲ್ಲ ಇಷ್ಟು ವರ್ಷ ಆದ್ರು. ಹೋಗಿ ನಮ್ಮ ಮನೆದೇವ್ರು ನೋಡಿ ಬಂದೆ. ಅವ್ನು ಫ್ರೀ ಇದ್ದಲ್ಲೇ ನಮ್ಮ ರೊಕ್ಕ ಖರ್ಚು ಮಾಡಿ ಹೋಗೋ ಕೆಪಾಸಿಟಿ ಇದ್ದಿಲ್ಲ ನನಗೆ. ಹಿಂಗಾಗಿ ಬಸ್ ಫ್ರೀ ಮಾಡ್ರಿ ಅಂತೇಳಿ ಕಾಂಗ್ರೆಸ್ ಬೇಕಂತ. ಕಾಂಗ್ರೆಸ್ ಬೇಕು. ಅವು ಎಲ್ಲಿ ಅವ್ನ ಫೋಟೋ ಎಲ್ಲರ ಮಣ್ಣಿ ಇಂಡಿಯಾ ನೋಡಿದೆ, ಬಿಜಾಪುರದಾಗ ನೋಡಿದೆ, ಶಿಂದ್ಗೆ ನೋಡಿದೆ ಅವ್ನ ಫೋಟೋ. ಅವ್ನು ನೋಡಿ ಕೈ ಮುಗಿದೆ ನಾನು. ಕೆಲವೊಬ್ರು ಬೈತಾರೆ ಹತ್ತುವಾಗ ಸಿದ್ದರಾಮಯ್ಯ ಏನ್ ಮಾಡಿದ್ನೋ ಹಡ್ಸು ತೊಳೆ ಮಗ ಅಂತ. ಕೆಲವೊಬ್ರು ಬೈತಾರ, ಎಲ್ಲೆಲ್ಲೋ ಕೈ ಮುರ್ಕೊಂಡ್ರ ಕಾಲ್ ಮುರ್ಕೊಂಡ್ರ. ಆದ್ರೆ ನಾ ಬೇದಿಲ್ಲ. ಅವ್ನು ಎಲ್ಲಿ ಹೋದ್ರೆ ಅವ್ನು ನೆನ್ಸೆ ಬಸ್ ಹತ್ತಿ ನಾನು. ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಬೇಕಂತೀರಿ ನೀವು? ದಾದಾರ ನಮಸ್ಕಾರ ಸರ್. ಈಗ ಎಲೆಕ್ಷನ್ ಬಂತ್ರಿ, ಲೋಕಸಭಾ ಎಲೆಕ್ಷನ್. ಯಾವ ಪಕ್ಷ ಬರ್ಬೇಕು ಸರ್? ನಮಗ್ ಸರ್ ವಿನಾ ಕಾಶ್ಯಪ್ನವ್ರು ನಿಂತಿದ್ರೆ ಭಾಳ ಒಳ್ಳೇದಾಗ್ತೈತಿ. ವಿನಾ ಕಾಶ್ಯಪ್ನವ್ರು ನಿಂತಿದ್ರೆ ಭಾಳ ಒಳ್ಳೇದಾಗ್ತೈತಿ. ನನಗೆ ಕೊನೆಗೆ ಮುಳ್ಳಾದರೆ ನಗೆ. ವಿನಾ ಕಾಶ್ಯಪ್ನವ್ರು ಕೊಡ್ಲಿಲ್ಲ, ಅವ್ರು ಸಂಯುಕ್ತ ಪಾಟೀಲ್ ಅವ್ರು ಕೊಟ್ರು. ಸಂಯುಕ್ತ ಪಾಟೀಲ್ ಅವರು ಏನು ಬರೋದಿಲ್ಲ. ಸ್ನೇಹಿತರೆ, ನಾವಿವತ್ತು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬದಾಮಿ ಪಟ್ಟಣದಲ್ಲಿರುವಂಥದ್ದು. ಇವತ್ತು ಬದಾಮಿ ಪಟ್ಟಣದಲ್ಲಿ ಯಾವ ಪಕ್ಷಕ್ಕೆ ಇಲ್ಲಿನ ಮತದಾರ ಓಟನ್ನು ಒತ್ತಾನೆ ಅಂತಕ್ಕಂಥದ್ದನ್ನು ಇವತ್ತು ಅವರ ಬಾಯಿಂದಾನೇ ಕೇಳ್ಕೊಂಡು ಬರೋಣ. ಈ ಬದಾಮಿ ಕ್ಷೇತ್ರ ಒಂದು ಜಿದ್ದಾಜಿದ್ದಿಯ ಕ್ಷೇತ್ರ ಆಗಿತ್ತು. ಯಾಕೆಂತಂದ್ರೆ ಇಲ್ಲಿ ಘಟಾನುಘಟಿಗಳಿಗೆ ಮರುಜೀವವನ್ನು ಕೊಟ್ಟಂತಹ ಈ ಬದಾಮಿ ಕ್ಷೇತ್ರ ನಮ್ಮ ಸಿದ್ದರಾಮಯ್ಯನವರಿಗೆ ರಾಜಕೀಯ ಬದುಕಿಗೆ ಮರುಜೀವವನ್ನು ಕೊಟ್ಟಿರುವಂತಹ ಈ ಕ್ಷೇತ್ರ ಬದಾಮಿ ಕ್ಷೇತ್ರ. KTTV ಲೋಕಸಭಾ ಇಲೆಕ್ಷನ್ ಏನು ಹತ್ತಿರ ಬರ್ತಾ ಇದೆ, ಆ ನಿಟ್ಟಿನಲ್ಲಿ ಅನೇಕ ರೀತಿಯಾದಂತಹ ಸಮೀಕ್ಷೆಗಳು ನಡೆಸ್ತಾ ಇದೆ. ನಮ್ಮ ಈ ಸಮೀಕ್ಷಾ ವಿಡಿಯೋ ವರದಿಗಳೇನಿದೆ ಇವು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಯಾಕೆಂತಂದರೆ ವಿಡಿಯೋವನ್ನು ನೋಡಿ ಹಾಗೆ ಹೋಗೋದಕ್ಕಿಂತ ಒಂದು ಸಬ್ಸ್ಕ್ರೈಬ್ ಮಾಡಿ ಹೋಗಿ ನಮ್ಮನ್ನು ಪ್ರೋತ್ಸಾಹ ಮಾಡಿ. ಬನ್ನಿ ಬದಾಮಿ ಒಳಗಡೆ ಹೋಗೋಣ. ಬರೋದಿಲ್ಲ ಅಗದಿ ಲೀಡ್ನೇ ಬರ್ತಾರೆ ಬಿಜೆಪಿ ಕ್ಯಾಂಡಿಡೇಟ್. ಫುಲ್ 100%. ವಿನಾ ಕಾಶ್ಯಪ್ನವ್ರು ಕೊಟ್ಟಿದ್ರೆ ಅವರು ಇನ್ನ ಈ ಸರಿ ಬರೋದು ಫೈಟ್ ಅಲ್ಲ, 100% ಗ್ಯಾರಂಟಿ. ವಿನಾ ಕಾಶ್ಯಪ್ನವ್ರು 100%. ಈಗ ಗದ್ದಿಗೌಡರು ಇಲ್ಲಿ ಬರತ್ತಾರಲ್ರಿ, ಮತ್ತೆ ಅಭಿವೃದ್ಧಿ ಹೆಂಗೈತಿ? ಅಭಿವೃದ್ಧಿ ಏನಿಲ್ಲ, ಶೂನ್ಯ ಅಭಿವೃದ್ಧಿ. ಏನು ಸುಮ್ಮ ಒಂದು ಅವ್ರದ್ದು ಲಕ್ಕಿ ಐತ್ರಿ, ಫುಲ್ ಲಕ್ಕಿ ಅವ್ರದ್ದು. ಅವ್ರು ಇರೋ ಮಟ್ಟ ಅವ್ರು ಬರ್ತಾರ. ವಿನಾ ಕಾಶ್ಯಪ್ನವ್ರು ಕೊಟ್ಟಿದ್ರಪ್ಪ ಅಂದ್ರೆ 100% 99 ಪಾಯಿಂಟ್. ಹಾಗಾದ್ರೆ ಈಗ ವೋಟರ್ ಯಾರಿಗೆ ಹಾಕ್ತಾರಂತ ನೀವು? ಈಗ ಅನಿವಾರ್ಯವಾಗಿ ಕೊಟ್ಬಿಟ್ರಿ ಸಂಯುಕ್ತ ಪಾಟೀಲ್ ಅವ್ರಿಗೆ. ಅವರು ಈಗ ಮತ್ತೊಂದು ಓಟ್ ಹಾಕಬೇಕಲ್ಲ, ನೀವು ಮಿಸ್ ಮಾಡಬೇಡ್ರಿ. ಮಿಸ್ ಮಾಡೋದಲ್ರಿ, ಸುಮ್ಮ ವಿನಾ ಕಾಶ್ಯಪ್ನವ್ರು ಹೇಳಿದ್ರಪ್ಪ ಅಂದ್ರೆ ಹಾಕ್ತಿವ್ರಿ. ಅವ್ರು ಹೇಳಿದ್ರ ಈಗ ಬೆಂಬಲ ಕೊಡ್ತೀನಿ ಅಂತ ಹೇಳ್ಬಿಟ್ರ ಅವರು. ವಿನಾ ಕಾಶ್ಯಪ್ನವ್ರು ಅವ್ರ ಪತಿ ಹೇಳ, ನಿನ್ನ ವಿನಾ ಅವ್ರು ಹೇಳಿಲ್ಲ. ಅವ್ರು ಹೇಳಿಲ್ರಿ. ಅವ್ರ ಪತಿಯವ್ರು ಯಾಕಂದ್ರೆ ಒಂದು ಜವಾಬ್ದಾರಿ ಮ್ಯಾಗ ಅದಾರಲ್ರಿ. ಯಾಕಂದ್ರೆ ಅವ್ರಿಗೂ ಒಂದ್ ಸ್ವಲ್ಪ ರಿಸ್ಕ್ ಇರುತ್ತೆ ಹೈಕಮಾಂಡ್ ಇದ್ದು. ಹೌದು, ನಿನ್ನೆ ಪ್ರೆಸ್ ಮೀಟ್ನಾಗ ಹೇಳ್ಯಾರ ಅವ್ರು. ಅವ್ರಿಗೂ ಒಂದ್ ಸ್ವಲ್ಪ ರಿಸ್ಕ್ ಇರುತ್ತೆ. ಆದ್ರೆ ಒಳಗೆ ಇರೋದು ಅದು ಏನ್ ಮಾಡಿದ್ರು ಅದು ಒಮ್ಮೆ. ವಿನಾ ಕಾಶ್ಯಪ್ನವ್ರು ಯಾವ ಡಿಸಿಷನ್ ತಗೊಂತಾರಂತ ಅಲ್ಲಿ ಇರ್ತೀರಿ ನೀವು ಹಂಗಾರ? ಡಿಪೆಂಡ್ ಅಪ್ ವಿನಾ ಕಾಶ್ಯಪ್ನವ್ರು. ಹೆಸರೇನ್ರಿ ನಿಮ್ದು? ಬಸವನಗೌಡ ನೀಲನಗೌಡ ಗೌಡ್ರು. ಈಗ ಲೋಕಸಭೆ ಎಲೆಕ್ಷನ್ ಹತ್ರ ಬಂತ್ರಿ, ಇನ್ನೊಂದು ಭಾಳ ದಿನ ಉಳಿದಿಲ್ಲ. ಈಗ ಯಾವ ಪಕ್ಷಕ್ಕೆ ಬರ್ತದಂತ? ಈ ಕಾಂಗ್ರೆಸ್ ಬಿಜೆಪಿ ಯಾರು ಬರ್ತಂತೀರಿ? ಬಿಜೆಪಿ. ಬಿಜೆಪಿನ ಇಲ್ಲಿ ಗದ್ದಿಗೌಡರು ಅದಾರ, ಈಗ 20 ವರ್ಷದಿಂದ ಅವರ ಬರತ್ತಿದ್ದ. ಹೆಂಗೈತ್ರಿ ಅವ್ರದ್ದು ಅಭಿವೃದ್ಧಿ? ಬೇಸ್ ಇರ್ತದೆ ಅಭಿವೃದ್ಧಿ. ಗದ್ದಿಗೌಡ್ರದ್ದು ಅವ್ರದ್ದು ಅಭಿವೃದ್ಧಿ ಬೇಸ್ ಐತಿ ಏನ್ರಿ. ಮತ್ತು ಬಿಜೆಪಿಯಿಂದ ಏನು ಆಗಬೇಕು, ಏನು ಮಾಡ್ಬೇಕು, ಬಿಡಬೇಕು ಅನ್ನುವಂಥದ್ದು ಮೇಲಿನಿಂದ ಕೆಲಸ ಭಾಳ ಮೋದಿಯಿಂದ. ಹೌದು ರೀ. ಯಾಕಂದ್ರೆ ಮೇನಾಗಿ ಯಾಕಂದ್ರೆ ನಮ್ಮ ಭಾರತದ ಒಂದು ಏನೋ ಮಾಡ್ಬೇಕಾದ್ರೆ ಕೆಲಸ ಆಗಬೇಕಾದ್ರಪ್ಪ ಅಂದ್ರೆ ಮೋದಿಯಿಂದ ಆಗ್ತಕ್ಕಂಥದ್ದು ಭಾಳ ಕೆಲಸ ಐತಿ. ಇನ್ನೂ ಐತಿ ಕೆಲಸ ಮಾಡ್ಯಾರ ಸಾಕಷ್ಟು. ಪ್ರಧಾನಮಂತ್ರಿ ಅವ್ರ ಆಗ್ಬೇಕಂತೀರಿ? ಹೌದು, ಪ್ರಧಾನಮಂತ್ರಿ ಮೋದಿ ಅವರು ಆಗ್ಬೇಕು. ಪ್ರಧಾನಮಂತ್ರಿ ಯಾರು ಆಗ್ಬೇಕಂತ? ಯಾರ ಅವ್ರು ಹೊಣೆಬರು ಯಾರೇ ಹಾಕೋಲ್ರಿ. ಗೌಡ್ರು ಹೇಳಿರಿ ಅಲ್ಲಿನ ಮುಗಿದು ಬೇಡ. ಈಗ ಇಲ್ಲಿ ಮತ್ತೆ MLA ಅವರು ಇವ್ರದ್ರಲ್ಲ. ಲೋಕಸಭಾ ಎಲೆಕ್ಷನ್ ಏನೇನು ಭಾಳ ಉಳಿದಿಲ್ಲ, ಭಾಳ ದಿನ ಉಳಿದಿಲ್ಲ. ಯಾವ ಪಕ್ಷಕ್ಕೆ ಬರ್ತೈತೆ ಅಂತ ಅನ್ಕೊಂತೀರಿ ನೀವು? ನಾವು ಕಾಂಗ್ರೆಸ್ ಆಗತ್ತಂತೀವಿ. ಕಾಂಗ್ರೆಸ್. ಹಂಗಾರ ಮ್ಯಾಗ ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಯಾರ ಪ್ರಧಾನಮಂತ್ರಿ ಆಗ್ಬೇಕು? ಈಗ ಬಿಜೆಪಿ ಸರ್ಕಾರ 20 ವರ್ಷ ಗಂಟಲೆ ಮಾಡಿದ್ರು. ಯಾವ ರೈತರಿಗೆ ಏನು ಸೌಲಭ್ಯ ಮಾಡಿಲ್ಲ. ಭಾಳ ಒಂದು 2,000 ರೂಪಾಯಿ ಕೊಟ್ಟ ಮಾಡಿದ, ಮುಗಿದು ಹೋತು. ರೈತರಿಗೆ ಒಂದು ಬೆಲೆ ನಿರ್ದೇಶಕ ಇಲ್ಲ. ಹಿಂಗಾಗಿ ರೈತರು ಬೆಳೆ ನೀರಿಲ್ಲ, ಮಳೆ ಇಲ್ಲ, ರೈತರು ಒದ್ದಾಡಿ ಸಾಯಕತ್ತಾರ. 10 ವರ್ಷ ಗಂಟಲೆ ತಂದೆ ಸರ್ಕಾರ ಹುಡುಕ ಮ್ಯಾಗ ಇದ್ರು ರೈತರನ್ನ ಏನು ಹೊಳೆ ನೋಡಲಿಲ್ಲವ. ಹಿಂಗಾಗಿ ರೈತರಿಗೆ ಭಾಳ ತೊಂದರೆ ಆಗೈತಿ.
ಅವನ ಇಲ್ಲಿ ಹೋಸರ್ ಸಿದ್ದರಾಮಯ್ಯನವ್ರು ಇದ್ರಲ್ಲ MLA ಅವರು ಅಭಿವೃದ್ಧಿ ಹೆಂಗ್ ಮಾಡಿ ಚಲೋ ಆಗೈತೆ ಅವತ್ತು ಒಳ್ಳೆ ಮಾಡ ತನ್ನಿಗೋಷ್ಟು ಕೆಲಸ ಮಾಡೋಣ ಅವ್ನಿಗೆ ಅಧಿಕಾರ ಇಲ್ಲ, ಬರೇ ಒಂದು MLA ಆಗಿ ಉಳ್ದಾನವ. ಇವ್ರದ್ದು ಬುಡಕ ಮ್ಯಾಗ ತಂದೆ ಅಧಿಕಾರ ಇದ್ದು ಏನು ಮಾಡಲಿಲ್ಲ. ಹಿಂಗಾಗಿ ರೈತಿಗೆ ಬರಗಾಲ ಬಿದ್ದು ರೈತಿಗೆ ಯಾವ ಒಂದು ಬ್ಯಾಂಕ್ ಲೋನ್ ಮಾಡಲಿಲ್ಲ, ಒಂದು ನಿರ್ದೇಶಕ ಬೆಲೆಯರ ಕೊಡಲಿಲ್ಲ. ಹಿಂಗಾಗಿ ರೈತಿಗೆ ತೊಂದರೆ ಭಾಳ ಆಗೈತಿ. ಈಗ BB ಚಿಮ್ಮನಕಟ್ಟಿ ಇರೋದ್ರಲ್ಲ ಹೆಂಗೈತಿ? ಅವರು ಮೊದಲೇ ಇದ್ದೆ ಬಂದಾರ ಬೇಡ್ರಿ ಅವರು. ಈಗ ಅವ್ರು ಹೊಸದಾಗಿ ಆಗ್ಯಾರಲ್ಲ, ಅವರು ಕೆಲಸ ತಮ್ಗೇನು ನೀಗಿರ್ತ ಅಷ್ಟು ಮಾಡ್ತಾರ. ಸರ್ಕಾರ ಅವ್ರದೈತಿ. ಲಾಸ್ಟ್ ಅದು ಹೇಳ್ಬಿಡ್ರಿ ಯಾವ್ದಂತ ಹೇಳಿ. ಕಾಂಗ್ರೆಸ್ ಆಗೋದು. ಎಲೆಕ್ಷನ್ ಹತ್ರ ಬಂತ್ರಿ, ಕಾಂಗ್ರೆಸ್ BJP ಯಾವ್ದು ನಿಮಗೆ ಚಲೋ ಅನ್ಸುತ್ತೆ? ಆಡಳಿತ ಯಾರು ಚಲೋ ಕೊಡ್ತಾರ, ಒಳ್ಳೆ ವ್ಯಕ್ತಿ ಯಾರಿರ್ತಾವ ಅವ್ರು ಆರಿಸಿ ಬರೋದು. ಪಕ್ಷ ಯಾವ್ದಾದ್ರು ಅದು ನಮ್ಮ ವಿಚಾರ. ಆಡಳಿತ ಚಲೋ ಇರ್ಬೇಕು. ಅಷ್ಟೇ ಬೇರೆ ಏನಿಲ್ಲ, ಯಾರಾದ್ರೂ ಬರ್ಲಿ. ಅಂದ್ರೆ ನಿಮ್ಗೆ ಯಾರು ಆಡಳಿತ ಇಷ್ಟ ಆಯ್ತು? ಈಗ ಇಷ್ಟು ವರ್ಷ ನೀವು ನೋಡಿ ಬಂದ್ರಿ. BJPನೇ ಬರಬೇಕು. BJP ಇನ್ನೊಂದ್ಸಲ ಅವ್ರಿಗೆ ಚಾನ್ಸ್ ಕೊಡ್ಬೇಕಂದ್ರೆ ನರೇಂದ್ರ ಮೋದಿ ಅವ್ರದ್ದು ಮೋದಿ ಆಡಳಿತ ಬರ್ಬೇಕು ಅಷ್ಟೇ. ಅಂದ್ರೆ ಈಗ ನಿಮ್ಮ ಲೋಕಸಭಾ ಎಲೆಕ್ಷನ್ ಬರ್ಬೋದಾದ್ರೆ ಗದ್ದೆಗೌಡರು ಬರ್ತಾರಲ್ಲ, ಅವರೇ ಬರ್ತಾರೆ. ಹ್ಯಾಟ್ರಿಕ್ ಹೊಡಿತಾರ ಅವ್ರು. ಅಭಿವೃದ್ಧಿ ಚಲೋ ಐತೆ ಹಂಗಾರ ಮಾಡ್ತಾರೆ, ಪರವಾಗಿಲ್ಲ. ಯಾವ ಪಕ್ಷ ಬರ್ತಂತೆ? ಕಾಂಗ್ರೆಸ್ BJP ಯಾವ್ದು ಬರ್ತದೆ? BJP. ಹಾಗಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ಬೇಕಂತೀರಿ? ಈಗ ಇಲ್ಲಿ ಗದ್ದಿಗೌಡರು 20 ವರ್ಷದಿಂದ ಇದಾಗಿ ಬಂತಾರ, ಏನು ಲೋಕಸಭೆ ಸದಸ್ಯರಾಕತ್ತಾರ. ಅಭಿವೃದ್ಧಿ ಹೆಂಗೈತಿ ಗದ್ದಿಗೌಡರು? ಗದ್ದೆಗೌಡರು ಚಲೋ ಅದಾರ, ಎಲ್ಲ ಕೆಲಸ ಸಖತ್ ಮಾಡ್ತಾರೆ. ಈ ಕಾಂಗ್ರೆಸ್ ಇಂದ ಹೊಸದಾಗಿ ಒಬ್ರು ಬಂದಿದ್ದಾರೆ, ಸಂಯುಕ್ತ ಪಾಟೀಲ್ ಅಂತೇಳಿ, ಇಲ್ಲಿ ಸದಸ್ಯ ಇದಕ್ಕೆ. ಇವೇನ ಕಾಶ್ಯಪ್ನವ್ರಿಗೆ ಸೀಟ್ ಸಿಗಬೇಕಾಗಿತ್ರಿ, ಸೀಟ್ ಸಿಕ್ಕಿದ್ರೆ ಅದು ಬೇರೆ ಇತ್ತು. ಹಾಕಿ ವೀಣಾ ಅವ್ರಿಗೆ ಇತ್ತಪ್ಪ ಅಂದ್ರೆ ಬಿಗ್ ಫೈಟ್ ಹಾಕಿತ್ತಾನೆ, ಗದ್ದಿಗೌಡರಿಗೆ ಟಕ್ಕರ್ ಕೊಡ್ತಾ ಇದ್ರು ಹಂಗಾರ. ಚಲೋ ಇತ್ತು. ಆದ್ರೆ ಪಾಟೀಲ್ ಅವರು ಯಾರ ಸಂಯುಕ್ತ ಪಾಟೀಲ್ ಅವ್ರಿಗೆ ಕೊಟ್ಟು ತಪ್ಪು ಮಾಡಿದ್ರು. ಬಂತೀಗ ಇನ್ನೊಂದು 4-5 ದಿನದಾಗ ಅಥವಾ ಇನ್ನೊಂದು ಸಮೀಪದಾಗ ಐತಿ ಎಲೆಕ್ಷನ್. ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಂತೀರಿ? ಯಾವ್ದು ಬರ್ತದಂತ ಹೆಂಗೆ ಹೇಳ್ಬೇಕಪ್ಪ, ಹೆಂಗೆ ಹೊಟ್ಟೆ ಹೋಗಿರ್ತಾರನ. ನಿಮ್ಗೆ ಯಾವ್ದು ಇಷ್ಟ? ನಮಗೆ ಯಾವುದೂ ಇಷ್ಟ ಇಲ್ಲ, ಎರಡರ ನಡೆಯೋದೀವಿ ನಾವು. ಯಾವ್ದು ಇಷ್ಟ ಯಾವ್ದು ಇದು ಅಂತ ಹೆಂಗೆ ಹೇಳ ಹೇಳಿ. ಮತ್ತೆ ಯಾವ್ದನ್ನು ಶನಿವಾರ ಬೇರೆ ಇರ್ತಾರ, ಮಾಡುವಾರ ಬೇರೆ ಇರ್ತಾರ. ಸುಮ್ಮನೆ ಓದ್ತಪ್ಪ ಇಂತ ಅಂದ್ರೆ ನಿಮ್ಮ ಅಂತಾರೆ ಹೇಳ್ದಾಗ ನಿನಗೆ ಯಾವ್ದು ಬರ್ಬೇಕಂತ ನಿನಗೊಂದು ಆಸೆ ಇರ್ತಂತ? ನಮ್ಮಂತೆಲ್ಲ ಆಸೆ ಇಲ್ಪ, ನಾವು ಇರ್ತಂದಾರಲ್ಲ. ಗದ್ದಿಗೌಡ್ರು ಅದಾರಲ್ಲ 20 ವರ್ಷದಿಂದ, ಹೆಂಗ ಅಭಿವೃದ್ಧಿ? ಅವ್ರ ದೊಡ್ಡವ್ರಿಗೆ ಈಗ ಮರ ನನಗೆ ಮಾಹಿತಿ ಇಲ್ಲ, ಅದು ನಾ ಹೇಳೋದು ಕೇಳ. ನೀನು ಇಲ್ಲಿದ್ದು ಮಾತಾಡಿ ಅದು ಗದ್ದೆಗೌಡರು ಯಾರ ಇರಲಿ, ದೊಡ್ಡವ್ರಿಗೆ ದೊಡ್ಡವ್ರು ಅಂತಾರ, ನಮ್ಮಂತಾರ ಹೊಗಸ್ಕೊಂಡಿ ಅಂತಾರ. ನೀನ ಮತ್ತೆ ಒಳಮಳ ಅದನ್ನ ಮಾತಾಡ್ತಾರ. ಅವರ ಯಾವ ಊರ್ರಿ? ಯಾವ ಊರ? ನಾವ್ ಬ್ಯಾಡ್ರು ಬಿದ್ದಾಳ್ರಿಪ್ಪ. ಹ್ಞೂನ್ರಿ. ಈಗ ಎಲೆಕ್ಷನ್ ಹತ್ರ ಬಂತ್ರಿ. ಹ್ಞೂನ್ರಿ. ಕಾಂಗ್ರೆಸ್ ಬೇಕಾ BJP ಬೇಕ್ರಿ? ಯಪ್ಪ ಯಾವ್ದು ಇದ್ದಿದ್ದು ಹಾಕೋದಲ್ಲ ಯಪ್ಪ. ಈಗ 2000 ರೂಪಾಯಿ ಹಾಗಾಗತ್ತಾರಲ್ಲ, ತೊಗೊಳತ್ತೀರನ? ಬರ್ತಾವಲ್ಲ? ಬರ್ತಾವ್ರಿ. ಈಗ ಬಸ್ ಫ್ರೀ ಐತಲ್ಲ, ಮತ್ತೆ ಅದಕ್ಕೆ ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕಂತ ಮಾಡಿ? ಅಲ್ರಿ ಯಾವ್ದ್ಲಿಂದ್ರ ಆಗೈತ್ರಿ ಅದು? ಈಗ ನೀವೇ ಹೇಳ್ರಿ ಯಾವ ಸರ್ಕಾರ ಮಾಡೈತಿ? ಹಂಗಲ್ರಿ, ಈಗ ಎದರ್ಲಿಂದ್ರ ಏನ DJP ಆಗೈತೇನ ಇದ್ರಲಿಂದ್ರ ಆಗೈತೇನ ನಮ್ಗೆ ಗೊತ್ತಿಲ್ಲ ಅದು. ಅದು ಗೊತ್ತಿಲ್ಲ ನಿಮಗ? ಗೊತ್ತಿಲ್ಲ. 2000 ರೂಪಾಯಿ ಕಾಂಗ್ರೆಸ್ದವ್ರು ಕೊಡತ್ತಾರ್ರಿ. ಹೌದಾನೆಪ್ಪ? ಬಸ್ ಫ್ರೀ ಅವ್ರ ಮಾಡ್ಯಾರ. ಹೌದಾನೆಪ್ಪ? ಈಗ ನಿಮ್ಗೆ ಫ್ರೀ ಮಾಡ್ಯಾರಂತ ಓಟ್ ಹಾಕ್ತೀರಾ, ಏನ ಅಭಿವೃದ್ಧಿ ನೋಡಿ ಓಟ್ ಹಾಕ್ತೀರಾ? ಯಾ ಇರೋದಿಲ್ಲ ಪರದಿಲ್ಲ, ಹೆಂಗ್ ಇರ್ತೈತಿ ಹಂಗದ. ಯಾವ್ದು ಹೇಳ್ಬೇಕಂತ? ಅದಕ್ಕೆ ಮತ್ತೆ ಬಂದೈತಂದ್ರ ಅದಕ್ಕೆ ಹಾಕ್ತಿವಿ ಹೋಗಿ. ವ್ಯಕ್ತಿ ನೋಡಿ ಮತ ಹಾಕ್ತೀವಿ. ವ್ಯಕ್ತಿ ನೋಡ್ತೀರಿ? ಯಾವ ವ್ಯಕ್ತಿ ಇಷ್ಟ ನಿಮ್ಗೆ? ಯಾವ ಚಲೋ ಅದ ನೋಡಿ ಕೆಲಸ ಮಾಡಿದವ್ರಿಗೆ ಹಾಕ್ತೀವಿ. ಈಗ ಇಷ್ಟು ವರ್ಷ ಗದ್ದಿಗೌಡರು ಬಂದಾರ ಇಲ್ಲಿ? 4 ಸಲ ಬಂದಾರ. ಅಭಿವೃದ್ಧಿ ಹೆಂಗೈತಿ ಗದ್ದಿಗೌಡರು? ಸಂಯುಕ್ತರ ಈಕೆ ಇರ್ಬೇಕು. ಈಗ ಯಾ ಸಂಯುಕ್ತ ಪಾಟೀಲ್? ಸಂಯುಕ್ತ ಪಾಟೀಲ್ ಇರ್ಬೇಕಾಯ್ತು ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ ಗದ್ದಿಗೌಡರು ಇದು ಐತಿ, ಮೋದಿ ಹವಾ ಐತಿ ಎಲ್ಲ. ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ? ನಾವು BJPಗೆ ಹಾಕ್ತೀವಿ. ಯಾಕೆ BJP ಹಾಕ? BJPಗೆ ಹಾಕ? ಕಾಂಗ್ರೆಸ್ ಬಸ್ ಸಿದ್ದರಾಮಯ್ಯ ಫ್ರೀ ಮಾಡ್ಯಾನ, ಗಂಡು ಮಕ್ಕಳಿಗೆ ನಿಂದ್ರಕ್ಕೆ ಸೀಟ್ ಇಲ್ಲ, ಹೆಣ್ಣು ಮಕ್ಕಳಿಗೆ ಬರೀ ಸೀಟ್, ಅದಕ್ಕೆ ಓಟ್ ಹಾಕ್ತೀವಿ. BJPಗೆ ಹಾಕ್ತೀವಿ. ಈಗ ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇದ್ರಿ, ಈಗ ನಿಮ್ ಭಾಳ ದಿನ ಉಳಿದಿಲ್ಲ. ಯಾವ ಪಕ್ಷ ಬರ್ಬೇಕಂತೀರಿ ನೀವು? ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷ. ಯಾಕೆ ಕಾಂಗ್ರೆಸ್ ಬೇಕು? ಗ್ಯಾರಂಟಿ ತಂದಾರ ಅಂತೇಳಿ ಬೇಕಂತೀರಿ. ಪ್ರಧಾನಮಂತ್ರಿ ಯಾರು ಆಗ್ಬೇಕಂತೀರಿ? ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಅವ್ರು ಯಾರು ಆಗ್ಬೇಕಂತ? ರಾಹುಲ್ ಗಾಂಧಿ ಅವ್ರು ಆಗ್ಬೇಕಂತ. ಅಮ್ಮ ನೀ ಏನಂತೇವ? ನಾವ ಅವ್ರಿ. ಯಾವ್ರ ಅಂದ್ರೆ? ಅಲ್ರಿ ನಾವು ರಾಹುಲ್ ಗಾಂಧಿ ರೀ. ರಾಹುಲ್ ಗಾಂಧಿನ ಬೇಕು ನಿಮಗ? ನಮ್ಗ ಅವನ ಬೇಕ್ರಿ. ಇಲ್ಲಿ ಚಿಮ್ಮನಕಟ್ಟಿ ಸಾಹೇಬ್ರದಾರಲ್ಲ, ಅಭಿವೃದ್ಧಿ ಹೆಂಗೈತಿ? ಅವ್ರ ಬೇಕ್ರಿ ನಮಗೀಗ. ಚಿಮ್ಮನಕಟ್ಟಿ, ನಮ್ಮ ರಾಜ ಮೊಹಮ್ಮದ್ ಅಲಿಯರು,
ಆರ ಬೇಕು ನೋಡ್ರಿ ನಮಗೆ ಏನು ಸಿದ್ದರಾಮಯ್ಯ ಇದ್ದಿಲ್ಲ ಅದಾರಿ ಸಿದ್ದರಾಮಯ್ಯ ಅಜ್ರಿ ನಮ್ಮ ರಾಜ ಮೊಹಮ್ಮದ್ ಅಲಿ ಯಾರು ನಮ್ಮ ಇವರಿ ಒಟ್ಟು ಕಾಂಗ್ರೆಸ್ ಬೇಕಂತೀರಿ ಹೌದ್ರಿ ನಾವು ಕಾಂಗ್ರೆಸ್ನಾರಿ ಯಾವತ್ತಿಗೂ ನಾವು ಕಾಂಗ್ರೆಸ್ನಾರ ಅದಕ್ಕೆ ಹಾಕೋಲ್ಲ ನಾವು ಅದಕ್ಕಂದ್ರೆ ಅವ್ರು ನಮ್ಗೆ ಕೊಡೋದು ಬೇಡ ನಾವು ಅದಕ್ಕೆ ಬಂದೀವಿ ನಾವು ಸರಿ ನಮ್ಗೆ ಯಾರು ಬೇಡ ಯಾವುದು ಬೇಡ